ಎಲ್ಲರಿಗೂ ನಮಸ್ಕಾರ. ದೊಡ್ಡಬಳ್ಳಾಪುರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ನಡೀತಾ ಇದೆ. ಇದೇ ತಿಂಗಳು 19ನೇ ತಾರೀಕು ಚುನಾವಣೆ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಭಾನುವಾರ 12ನೇ ತಾರೀಕು ನಾಮಿನೇಷನ್ ಹಾಕೋಕ್ಕೆ ಕೊನೆಯ ದಿನ. ಈ ಕೊನೆಯ ದಿನದಲ್ಲಿ ನಾಮಿನೇಷನ್ ಹಾಕೋದಕ್ಕೆ 24 ಜನ ನಾಮಪತ್ರವನ್ನು ಸಲ್ಲಿಸಿರ್ತಾರೆ. ಅದರ ಪೈಕಿ ಒಂದು ಟೀಮಲ್ಲಿ ಮಲ್ಲಿಕಾರ್ಜುನ್ ರೆಡ್ಡಿ, JK ಮತ್ತು ಇತರರು, ಆ ಟೀಮಲ್ಲಿ 16 ಸ್ಥಾನಗಳಿಗೆ ಸ್ಪರ್ಧೆ ಮಾಡಿರ್ತಾರೆ. ಮತ್ತು ಇನ್ನೊಂದು ಟೀಮ್ನವರು ವಸಂತ್ ಗೌಡ, ಅವರ ಟೀಮಲ್ಲಿ 8 ಜನ ನಾಮಪತ್ರವನ್ನು ಸಲ್ಲಿಸಿರ್ತಾರೆ. ಒಟ್ಟು ನಾಮಪತ್ರಗಳು 24 ಪೈಕಿ 16 ಜನ ಒಂದು ಟೀಮು, 8 ಜನ ಒಂದು ಟೀಮು. ಅದರಲ್ಲಿ 18 ಜನ ಪುರುಷರು ಹಾಕಿದ್ದಾರೆ, 6 ಜನ ಮಹಿಳೆಯರು ಹಾಕಿದ್ದಾರೆ ನಾಮಪತ್ರವನ್ನು. ಇದೇ ತಿಂಗಳು 19ನೇ ತಾರೀಕು ನಡೆಯುವ ಪೋಲಿಂಗು ಈ ವಿಚಾರದಲ್ಲಿ 12ನೇ ತಾರೀಕು ಭಾನುವಾರ ನಾಮಪತ್ರ ಸಲ್ಲಿಕೆ ಕೊನೆಯ ದಿನ. 24 ನಾಮಪತ್ರಗಳನ್ನು ಸಲ್ಲಿಸಿರ್ತಾರೆ. 13ನೇ ತಾರೀಕು ಸ್ಕೂಟ್ನಿ ಪರಿಶೀಲನೆ ಇರುತ್ತೆ. 14ನೇ ತಾರೀಕು ವಾಪಸ್ ಪಡೆಯೋದಕ್ಕೆ ಸಮಯ ಇರುತ್ತೆ. ತದನಂತರ 14ನೇ ತಾರೀಕು ಮುಗಿದ ಮೇಲೆ ಯಾರು ಕಣದಲ್ಲಿರ್ತಾರೆ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ದಂಗೆ ಲೆಕ್ಕ ಆಗುತ್ತೆ. ಅದಕ್ಕೆ 19ನೇ ತಾರೀಕು ಚುನಾವಣೆ ನಡೆಯುತ್ತೆ. ಅದೇ ದಿನ ಫಲಿತಾಂಶವನ್ನು ನೀಡಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ JK ಮಲ್ಲಿಕಾರ್ಜುನ್ ರೆಡ್ಡಿ ಟೀಮ್ನವರು ಹಾಕಿರ್ತಕ್ಕಂಥ ನಾಮಪತ್ರ ಮತ್ತು ವಸಂತ್ ಗೌಡ ಅವರು ಕೂಡ ಅವರ ಟೀಮನ್ನು ಕರ್ಕೊಂಬಂದು ಗುರುಭವನದಲ್ಲಿ ನಾಮಪತ್ರಗಳನ್ನು ಸಲ್ಲಿಸಿರ್ತಾರೆ. ಭಾನುವಾರದ ದಿನ ಕೊನೆ ಆಗಿರೋದ್ರಿಂದ ಇನ್ನು ಪ್ರಚಾರದ ಕಾವು ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ 2026ರಿಂದ 31ನೇ ವರ್ಷದ ಸಾಲಿಗೆ ಇವತ್ತು ಚುನಾವಣೆ ನಡೀತಾ ಇದೆ. ಇವತ್ತು ನಾಮಪತ್ರ ಸಲ್ಲಿಸಿದ್ದೀನಿ. ಇವತ್ತು ದಯಮಾಡಿ ಎಲ್ಲರೂ ನಮ್ಮ ಸಿಂಡಿಕೇಟ್ಗೆ, ನಾವು 16 ಜನ ನಮ್ಮ ಸಿಂಡಿಕೇಟಲ್ಲಿ ನಿಂತಿದ್ದೀವಿ. 16 ಜನಕ್ಕೂ ತಮ್ಮ ಅಮೂಲ್ಯವಾದ ಮತಗಳನ್ನು ಕೊಟ್ಟು ಶಿಕ್ಷಕರ ಸೇವೆ ಮಾಡಲು ಅವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ. ಈ ಕಳೆದ ಸಾಲಿನಲ್ಲೂ ನಾವು ಜಯಶೀಲರಾಗಿ ನಮ್ಮ ಶಿಕ್ಷಕರಿಗೆ ಒಳಿತನ್ನು ಮಾಡಿದ್ದೀವಿ. ಹಾಗೆಯೇ ಈ ವರ್ಷವೂ ಸಹ ನಮ್ಮನ್ನು ಗೆಲ್ಲಿಸಿ ಶಿಕ್ಷಕರ ಸೇವೆಗೆ ಸದಾ ಸಿದ್ಧ ಇರ್ತೀವಿ ಅಂತೇಳಿ ತಮ್ಮಲ್ಲಿ ಬೇಡಿಕೊಂಡು ಈ ವರ್ಷವೂ ಸಹ ತಮ್ಮ ಟೀಮ್ಗೆ ಅಮೂಲ್ಯವಾದ ಮತಗಳನ್ನು ಕೊಟ್ಟು 16 ಜನನ ಗೆಲ್ಲಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ.